ಕಣ್ಣಿಗೆ ಭೇಟಿಯಾಗಿ ಅವಳನ್ನು ಈ ಭೂಲೋಕದಲ್ಲಿ ನಾನು ಹೊರಟಿರುವೆ. ಆದರೆ ಆ ನನ್ನ ಕಣ್ಣಿಕಂಬಳಿ ದೇವಿ ಎಲ್ಲಿರುವುದು ಗೊತ್ತಿಲ್ಲ. ಇನ್ನು ಹೇಗೆ ಮಾಡುವುದು? ಕಮಲ ನಯನ ಕಮಲವದನ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ ಕಮಲ ನಯನ ಕಮಲವದನ. ನಮೋ ನಮೋ ತ್ರಿಲೋಕ ಸಂಚಾರಿ ನಾರದ ಮುನಿಗಳಿಗೆ ನಮೋ ನಮೋ. ನಾರಾಯಣ ನಾರಾಯಣ, ನಿನಗೆ ಕಲ್ಯಾಣವಾಗಲಿ ವೀರೇಶ. ನೀನು ಹೋಗುತ್ತಿರುವ ಕೆಲಸವು ಜಯ ಸಾಧಿಸಲಿ. ಮುನಿಪುಂಗವ, ನಾನು ಯಾವ ಕೆಲಸಕ್ಕೂ ಹೊರಟಿಲ್ಲ. ಇದೇನು ತಾವಿಂತ ವಿಚಿತ್ರ ವಾಣಿ ನೋಡ್ತಿರುವ್ರಿ? ನಾರಾಯಣ ನಾರಾಯಣ ನಾರಾಯಣ, ಶಿವಸಿದ್ಧನಾಗಬೇಕಾದ ವೀರೇಶನೇ, ನನಗೆ ನಿನ್ನ ವಿಷಯ ತಿಳಿದಿಲ್ಲ ಎಂದು ತಿಳಿಯಬೇಡ. ಸುಮ್ಮನೆ ಒಪ್ಪಿಕೊಂಡು ನೀವು ಯಾವ ಕಾರ್ಯಕ್ಕೆ ಹೊರಟು ಎಂಬುದನ್ನು ತಿಳಿಸಿ. ತ್ರಿಕಾಲ ಧ್ಯಾನ ತಮ್ಮಂತ ಮುನಿಕೇಸರ ಮುಂದೆ ನಾನು ಇನ್ನೂ ಸ್ಥಾನ ಬಾಲಕನಿದ್ದೇನೆ. ಮಾರುಸಿಗಳೇ, ನೇರವಾಗಿ ವಿಷಯದ ಬಗ್ಗೆ ನನಗೆ ಅರಿಯಬೇಕು. ವೀರೇಶ, ಈಗಾಗಲೇ ನೀನು ಹೊರಟ ಕಾರ್ಯ ಸಿದ್ಧಿಯಾಗುತ್ತದೆ. ನಿನ್ನ ಸತಿಯಾಗಬೇಕಾದ ಕನ್ನಿಕಾಮಾಲೆಯನ್ನು ನಿನ್ನ ಮಾವನಾದ ಶ್ರೀಮನ್ನಾರಾಯಣನು ಬಂಧನದಲ್ಲಿರಿಸಿದ್ದಾನೆ. ಮುನಿಪುಂಗವ, ಕನ್ನಿಕಾಮಣಿ ದೇವಿ ಬಂದಲ್ಲಿ ಇದ್ದಾಳೆ. ಇದಕ್ಕೆ ಮುಂದೇನು ಉಪಾಯ? ನಾರಾಯಣ ನಾರಾಯಣ, ಶಿವಸಿದ್ಧನೇ, ಈಗಾಗಲೇ ನಾನು ನಿನ್ನ ಸತಿಯಾಗಬೇಕಾದ ಕನ್ನಿಕಾಮಾಲೆಗೆ ನಿನ್ನ ವಿಷಯವನ್ನು ತಿಳಿಸಿ ಬಂದಿರುವೆ ಮತ್ತು ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆಂದು ಹೇಳಿ ಬಂದಿರುವೆ. ಹಾಗಾದ್ರೆ ಮುನಿಗಳೇ, ನಾಳೆಗೆ ಸದ್ಯಕ್ಕೆ ಅಲ್ಲಿಗೆ ಹೋಗಬಹುದೇ? ನಾರಾಯಣ ನಾರಾಯಣ, ಹೋಗಿ ಬಾ ವೀರೇಶ. ನಿನ್ನ ಕೆಲಸವು ಯಶಸ್ಸು ಸಾಧಿಸಲಿ. ಇದಕ್ಕೆ ಎಲ್ಲ ದೇವಾನುದೇವತೆಗಳ ಆಶೀರ್ವಾದವಿರಲಿ. ಆಗ್ಲಿ ನಾರದ ಮುನಿಗಳೇ, ನಾನು ಈಗಲೇ ಆ ನಾರಾಯಣ ಮಗಳಾದ ಕನ್ನಿಕಾಂಬಳಿಗೆ ಜೈಲಿನಲ್ಲಿ ಬಂದಲ್ಲಿರುವ ಕನ್ನಿಕಾಂಬಳಿಯನ್ನು ತಂದೆ ತರುತ್ತೇನೆ. ಮುನಿವರ್ಯ, ನಾನೇನು ಬರುತ್ತೇನೆ. ನಾರಾಯಣ ನಾರಾಯಣ, ವೀರೇಶ, ನೀನು ಅಲ್ಲಿಗೆ ಹೋಗಬೇಕಾದ್ರೆ ಬಳೆಗಾರನ ವೇಷ ಧರಿಸಿ ಹೋಗು. ನಿನಗೆ ಒಳ್ಳೆಯದಾಗಲಿ. ಹೋಗಿ ಬಾ ವೀರೇಶ, ಹೋಗಿ ಬಾ. ಆಗ್ಲಿ ನಾರದ ಮುನಿಗಳೇ. ನಾರಾಯಣ ನಾರಾಯಣ ನಾರಾಯಣ. ಕಮಲ ನಯನ ಕಮಲವದನ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ.
ತಾರ ಮಂಡೋದರಿಯೋ ರಾಧಾರೂಪಿಣಿ ಸತ್ಯಭಾಮ ಸೀತಾ ತಾರ ಮಂಡೋದರ ರಾಧಾರೂಪಿಣಿ ಸತ್ಯಭಾಮ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹಾಕಿ ಹರಸಿದ ಚಿನ್ನದ ಬಳಿಗಳ ಹಾಕಿ ಹರಸಿದ ಹಾಕಿದ ಬಳಿಗಳ ಚಂದನಗಿರಿಯಿಂದ ಬಳಗಾರ ಬಳಗ ಚಂದನಗಿರಿಯಿಂದ ಬಳಿಗಾರ ಬಳಗ ನಂಗಸರ ಚಂದ್ರಯ್ಯ ಕೇಳಮ್ಮ ಚಿಕ್ಕಿ ಚಿಕ್ಕಿಯ ಬಳಿಗಳ ನೋಡಮ್ಮ ಕನ್ನಿಕಾಂಬಳಿ ಯಾರು ಇದ್ರಕ್ಕಿಲ್ಲವೇ? ಯಾರು ಇದಂತ ಕಾಣೋದಿಲ್ಲ. ದೇವಿ, ಕನ್ನಿಕಾಂಬಳಿ ದೇವಿ, ನಿನಗಾಗಿ ಭೂಲೋಕದಿಂದ ಬಂದಿರುವೆ. ಬೀರೇಶ ನಾನು, ನೀನು ಎಲ್ಲಿರುವೆ? ಬೇಗ ಬರುವಂತಳಾಗು. ದೇವ ಮಹಾನುಭಾವ, ಎಂದಿನಿಂದ ನಿನ್ನ ಆಗಮನಕ್ಕಾಗಿ ಆಸೆ ಇಟ್ಟು ನಿನ್ನ ಭಾವಚಿತ್ರವನ್ನು ನನ್ನ ಹೃದಯ ಮಂದಿರದಲ್ಲಿ ಇಟ್ಟು ಪೂಜಿಸುತ್ತಿರುವೆ. ನಿನ್ನ ಮುಖವನ್ನು ತೋರಿಸಲು ಇಂದು ಬರುವಂತಾಯ್ತಾ ದೇವ ನನಗೆ? ದೇವಿ, ಎಲ್ಲ ವಿಷಯವನ್ನು ನನ್ನ ಅಕ್ಕದಿದ್ದರು ಹೇಳಿದ್ದಾರೆ. ಈಗ ಸದ್ಯ ನಿನ್ನನ್ನು ಕರೆದುಕೊಂಡು ಭೂಲೋಕಕ್ಕೆ ಹೋಗಿ ಲಗ್ನ ಆಗುತ್ತೇನೆ. ದೇವಿ, ಬಾ ಬಾ, ಬೇಗ ಹೋಗೋಣ. ಹಾಗೆ ಬರಲು ಇದು ಹುಡುಗಾಟವೇ ದೇವ? ಎಲ್ಲ ವಿಷಯವನ್ನು ನಿಮ್ಮ ಅಕ್ಕಂದಿರು ಹೇಳಿದ್ದಾರೆಂದು ಹೇಳುತ್ತಿರುವೆ. ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ, ಅಥವಾ ಮತ್ತೇನಾದರೂ ಕೊಟ್ಟು ಕಳಿಸಿರುವರು? ಹೌದು, ಮರ್ತೇ ಬಿಟ್ಟಿದ್ದೆ ದೇವಿ. ನಿನಗೆ ಮುತ್ತಾದ ಬಳೆಯನ್ನು ತೊಡಿಸಿ ನಿನ್ನ ಹಣೆಗೆ ಕೋಪವನ್ನು ಧರಿಸಿ ಕರ್ತವ್ರು ಹೇಳ್ತಾರೆ. ನಾನೇ ಮರ್ತಿದ್ದೆ. ಈಗ ಈ ಮುತ್ತಾದ ಬಳೆಯನ್ನು ಹಾಗೊಂದು ಹಣೆಗೆ ಕುಕ್ಮವನ್ನು. ದೇವ ಶಿವಸಿದ್ಧ ಬೀರೇಶನೇ, ನನ್ನನ್ನು ನೀನು ಲಗ್ನವಾಗಬೇಕಾದರೆ ನಿನಗೆ ನನ್ನ ತಂದೆಯಿಂದ ತೊಂದರೆಯೂ ತಪ್ಪಿದ್ದಲ್ಲ. ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ದೇವ. ಮಾಡಿದ್ದೇನೆ. ನಿನ್ನ ಸಲುವಾಗಿ ನಿನ್ನ ತಂದೆಯ ಮುಖಭಾಗವನ್ನು ತಿಳಿದು ನಿನ್ನ ತಂದೆ ನನ್ನನ್ನು ಕೊಲ್ಲಬೇಕೆಂದು ಪ್ರಯತ್ನ ಪಟ್ಟನು. ಇನ್ನು ಮುಂದೆ ಅವನು ನನಗೆ ಯಾವ ತೊಂದರೆ ಇಲ್ಲ, ಯಾರು ಅಂಜಬೇಕಾಗಿಲ್ಲ. ಹಾಗಾದರೆ ಸದ್ಯ ನಾವು ಇಲ್ಲಿಂದ ಹೋಗುವುದೇ ಉತ್ತಮ. ನನ್ನ ತಂದೆ ಬಂದರೆ ತೊಂದರೆಯಾಗಬಹುದು. ಅದಕ್ಕಾಗಿ ಬೇಗ ಹೋಗಿ ದೇವಗಣಾಂಗಗಳಲ್ಲಿ ನಮ್ಮ ಲಗ್ನದ ವಿಷಯ ತಿಳಿಸಿ ಬರೋಣ. ನಡೆಯಿರಿ ಸ್ವಾಮಿ, ಹೋಗೋಣ. ದೇವಿ, ಕುದುರೆಯನ್ನು ಹೊರಬಾಗಿಲದಲ್ಲಿ ಮುದ್ದಳ ಮನೆ ಮುಂದೆ ನಿಲ್ಲಿಸಿ ಬಂದಿರುವೆ. ಬಾ ದೇವಿ, ಬಾ, ಬೇಗ ಹೋಗೋಣ. ನಡೆಯಿರಿ ಸ್ವಾಮಿ. ಕಂದನ ಸೋ
ನೀಲವೇ ನಿನಗಾಗಿ ಈ ಕೆಲವೇ ರಾಣಿ ಬಾಣಾರ್ಯನೇ ನೀಲವೇ ನಸು ನಗುತ್ತ ಬಳೆ ಬಾರಿ ಎಂದು ಕಂಡು ನಾ ಸೋತು ಹೋದೆ ನಸು ನಗುತ್ತ ಬಳ್ಳಾರ ಹೋದೆ ಮಂದಾರ ಹೂವೇ ಪಾನನ್ನ ಚಲುವೆ ಮಂದಾರ ಹೂವೇ ಪಾನನ್ನ ಚಲುವೆ ನಸು ನಗತ ಬಳೆ ಬಾರಿ ಎಂದು ನಿನ್ನ ಕಂಡು ನಾ ಸೋತ ಹೋದೆ ನಿನ್ನ ಕಂಡು ನಾ ಮನಸ್ಸು ಮಂಗಲ ಶ್ರೀ ಮಾಧವ ದೇವ ಶ್ರೀ ಮಾಧವ ಶ್ರೀ ಗಣನಾಥ ಸೋಮಶೇಖರ ಶ್ರೀ ಗಣನಾಥ ಸೋಮಶೇಖರ ಮಂಗಲ ಶ್ರೀ ಮಾಧವ ದೇವ ಮಂಗಲ ಶ್ರೀ ಮಾಧವ ನಾರಾಯಣ 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 ನಮೋ 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 ಶಿವ ಪಾರ್ವತಿಯರೇ ತಡವೇಕೆ ಪ್ರಾರಂಭವಾಗಲಿ ನಮೋ ನಮೋ ನಾರದ ತಮ್ಮ ಆಗಮನ ಆಯಿತಲ್ಲ ಇನ್ನೇನು ನೀವೇ ಪ್ರಾರಂಭಿಸಿರಿ ಶುಭ ಕಾರ್ಯವನ್ನು ನಾರಾಯಣ 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 ಶುಭಸ್ಯ ಶೀಘ್ರ ಎನ್ನಲು ಬೀರೇಶನ ಗುರು ರೇವಣಿಸಿದ್ದ ಮುನಿ ಇರುವಾಗ ನಮಗೇಕೆ ಈ ಕಾರ್ಯ ರೇವಣಿಸಿದರೆ ತಡ ಮಾಡಬೇಡಿ ಒಪ್ಪಣ್ಣ ಎಲ್ಲರಿಗೆ ಅಕ್ಷತೆ ಕೊಡಪ್ಪ. ಆಗಲಿ ಗುರುದೇವ तदेव लग्नं सुदन्तु देवा ताराबलं चन्द्रबलं तु देवा विद्याबलं दैवलं तु देवा शुभमूर्ते सावधान सुमङ्गला सावधान जय मङ्गलं जय नमः. ನೀನು ಆರತಿ ಮಾಡಮ್ಮ. ಆಗಲಿಕ್ಕ ವೀರೇಶ ನಿನ್ನ ಸತಿ ಹೆಸರು ಹೇಳಪ್ಪ. ಆಗಲಿ ಅಕ್ಕ. ಧರ್ಮ ಇರುವುದು ಪಾಂಡವರಲ್ಲಿ, ಅಧರ್ಮ ಇರುವುದು ಕೌರರಲ್ಲಿ, ಕಾರಸ್ಥರ ಇರುವುದು ಶಕುನಿಯಲ್ಲಿ, ಈ ಕನ್ನಿಕಾಮಣಿ ಲಗ್ನ ಆಗೋದು ಈ ರಂಗಮಂದಿರದಲ್ಲಿ. ಆಮೇಲೆ ನೀನು ನಿನ್ನ ಪತಿ ಹೆಸರು ಹೇಳಮ್ಮ. ಆಗಲಿ ಅಮ್ಮ. ಶಿವನ ಜೋಡಿ ಇರುವುದು ಪಾರ್ವತಿ ದೇವಿ, ಬ್ರಹ್ಮನ ಜೋಡಿ ಇರುವುದು ಸರಸ್ವತಾ ದೇವಿ, ವಿಷ್ಣುನ ಜೋಡಿ ಇರುವುದು ಲಕ್ಷ್ಮೀ ದೇವಿ, ಹಾಗೆ ಈ ಶಿವಸಿದ್ಧ ಬೀರೇಶ್ವರ ಜೋಡಿ ಇರುವುದು ನಾನೇ ಕನ್ನಿಕಾಮಲ ದೇವಿ. ಸಖಿಯರೇ ನೀವು ಆರತಿ ಮಾಡ್ರಮ್ಮ. ಆಗಲಿ ತಾಯಿ.
ನಿಮ್ಮ ಪತಿ ಹೆಸರು ಹೇಳಮ್ಮ. ಆಗಲಿ ತಾಯಿ. ಕಟಕ್ ರೊಟ್ಟಿ ತಟಕೆಣ್ಣಿ ಕಟ್ಕೊಂಡ್ ಹೋಗೋಣ ಸೆಟ್ಕೊಳಕನ್ ಕುರಿಯಾರ ಪಂಡಿತ್ ಮಾವ್. ದೇವ ಕೈಲಾಸನಾಥ, ಇಂದು ನಮ್ಮ ಕೆಲಸ ಮುಗಿಯಿತಲ್ಲ, ಇಂದು ನಮ್ಮ ನಾಡಿಗೆ ನಾವು ಹೋಗಬಹುದಲ್ಲ? ಮಾಯಮ್ಮ, ಹಡೆದ ತಾಯಿಗಿಂತಲೂ ಪಡೆದ ತಾಯಿಯಾಗಿ ಈ ಬೀರೇಶನನ್ನು ಚೆನ್ನಾಗಿ ನೋಡಿಕೊಂಡಿರಿ. ಅಕ್ಕಮ್ಮ, ನೀವು ಕೂಡ ಈ ಕಾರ್ಯ ಮಾಡಿದಕ್ಕಾಗಿ ಈ ಬೀರೇಶನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು. ಪಾರ್ವತಿ, ಅದು ಅವರ ಮಾಡಬೇಕಾದ ಕೆಲಸವಾಗಿತ್ತು, ಮಾಡಿರುವರು. ಇನ್ನು ಮುಂದೆ ಅವರು ಈ ಬೀರೇಶನ ಸಂಗಡ ಇರುತ್ತಾರೆ. ಕಷ್ಟ ಮತ್ತು ಬೀರೇಶನ ಶಿಷ್ಯ ಬಪ್ಪಣ್ಣನೂ ಇಲ್ಲೇ ಇರುತ್ತಾನೆ. ಕಷ್ಟದ ಸಮಯದಲ್ಲಿ ಎಲ್ಲರೂ ಕೂಡ ಆ ಬೀರೇಶನಿಗೆ ಸಹಾಯವನ್ನು ಸಲ್ಲಿಸುತ್ತಾರೆ. ಕೈಲಾಸದೊಡೆಯ ನೀಲಕಂಠನೇ, ನಾನು ಮತ್ತು ತಮ್ಮಲ್ಲಿಗೆ ಬರುವುದು ಯಾವಾಗ ದೇವ? ಬಪ್ಪಣ್ಣ, ಇನ್ನು ಮುಂದೆ ಈ ಬೀರೇಶನಿಂದ ಹಲವಾರು ಪವಾಡಗಳ ಅಗಲುವೆ. ಇನ್ನು ಮುಂದೆ ನೀನು ಒಂದು ದಿನ ಬರುವ ರವಿವಾರ ಅಮಾವಾಸ್ಯೆ ದಿನ ಮುಂಗೆ ಎಂಬ ಪಟ್ಟಣದಲ್ಲಿ ಬೀರೇಶನನ್ನು ಅಗಲುವೆ. ಹೆಚ್ಚಿಗೆ ಹೇಳಲು ಇಷ್ಟವಿಲ್ಲ, ನಾವಿನ್ನು ಬರುತ್ತೇವೆ. ನಾರಾಯಣ ನಾರಾಯಣ ಶಂಕರ, ಸ್ವಲ್ಪ ಇರಿ. ಯಾಕೆಂದರೆ ಈ ಬೀರೇಶನು ನಾರಾಯಣ ಮಗಳಾದ ಈ ಕನ್ಯೆಯನ್ನು ತಂದದ್ದಕ್ಕಾಗಿ ದೇವಲೋಕದಲ್ಲೆಲ್ಲ ಸುದ್ದಿ ಹಬ್ಬಿ ನಾರಾಯಣನಿಗೆ ಅಪಮಾನವಾಗಿದೆ. ಅದಕ್ಕಾಗಿ ಅವನು ತನ್ನ ಎಲ್ಲ ದ್ವಾರಪಾಲಕರನ್ನು ಕಂಬಕ್ಕೆ ಕಟ್ಟಿ ಹೊಡೆಯುತ್ತಿದ್ದಾನೆ. ಅದಕ್ಕಾಗಿ ಈ ಬೀರೇಶನು ನಾರಾಯಣನಲ್ಲಿಗೆ ಹೋಗಿ ದ್ವಾರಪಾಲಕರ ಸಂಕಟವನ್ನು ಪರಿಹರಿಸಿ ತನ್ನ ಮಾವನಿಗೆ ಸಮಾಧಾನ ಮಾಡಿ ಹೇಳಿ ಬರಲಿ. ತಂದೆಯ ಬೆಂಕಿ ಕಡ್ಡಿ ನಾರದ ಬೀರೇಶ, ಹೋಗಿ ನಾರಾಯಣ್ಗೆ ಭೇಟಿಯಾಗಿ ಬಾ, ನನ್ನ ಆಶೀರ್ವಾದ ಇರಲಿ. ಗುರುದೇವ, ಹೌದು ವೀರೇಶ, ಈ ನಾರಾದರ ಮಾತಿಗೆ ಬೆಲೆ ಕೊಡಲೇಬೇಕಲ್ಲ. ನಾರಾಯಣ ನಾರಾಯಣ, ನನಗೆ ಸಮಾಧಾನವಾಯಿತು, ನಾನು ಬರುತ್ತೇನೆ. ನಾರಾಯಣ ನಾರಾಯಣ. ಮಂಗಲ ಶ್ರೀ ಮಾಧವ ದೇವಾ, ಮಂಗಲ ಶ್ರೀ ಮಾಧವ ದೇವಾ, ಶ್ರೀ ಗಣನಾಥ ಸೋಮಶೇಖರ, ಶ್ರೀ ಗಣನಾಥ ಸೋಮಶೇಖರ, ಮಂಗಲ ಶ್ರೀ ಮಾಧವ ದೇವಾ, ಮಂಗಲ ಶ್ರೀ ಮಾಧವ. ಹೋಗಿ ಬೇಗ ಬಾ ಬೀರೇಶ, ನಿನ್ನ ಹೆಂಡತಿ ದಾರಿ ಕಾಯಂತೆ ಮಾಡಬೇಡ. ಹೌದಪ್ಪ, ಮತ್ತೆ ಆಗ್ಲಕ್ಕ. ಯಾರು ಒಯ್ದರು ನನ್ನ ಮಗಳನ್ನು? ಹೇಳಿ. ನಮಗೆ ಗೊತ್ತಿಲ್ಲ ದೇವ. ಸತತ ಒಂಟಿಗಲ್ಲಿಂದ ಪಹಾರ ಮಾಡಿದ ದೇವ. ನಮಗೆ ಗೊತ್ತಿಲ್ಲ ದೇವ, ನಮ್ಮನ್ನು ಹೊಡೆಯಬೇಡ. ಹೊಡೆಯುವುದಷ್ಟಲ್ಲ ಮಕ್ಕಳೇ, ಅವನನ್ನು ತಂದು ಕೊಡದಿದ್ದರೆ ನಿಮ್ಮನ್ನ ಸೋಲು ರಾಜ್ಯಕ್ಕೆ ಹಾಕಿರ್ತೀನಿ. ನಮಸ್ಕಾರಗಳು ಮಾವನವರಿಗೆ. ಯಾರು ನೀನು? ಎಲ್ಲಿಗೆ ಹಾಕಿ ಬಂದಿರುವೆ? ಯಾರು ನಿನ್ನ ಮಾವನವರು? ದೇವ, ನಾಳೆ ನಿನ್ನ ಮಗಳಾದ ಕಣ್ಣಿಕಮ್ಮನನ್ನು ಓದವನು. ನನ್ನನ್ನು ಹೊಡೆಯರಿ, ಬೇಕಾದ್ರೆ ಪಾಪ ಇರನ್ನು ಹೊಡಿಬೇಡ, ಬಿಟ್ಟು ಬಿಡು. ದ್ವಾರಪಾಲಕರ ಕಟ್ಟಿ ಇವನನ್ನು ಕಂಬಕ್ಕೆ. ನಿಮಗೆ ಸೋಲು ಗಂಬ ತಪ್ಪಿತ್ತು, ತಾನಾಗಿ ಬಂದು ಸಿಕ್ಕನು ಈ
ನಿನ್ನ ಮಗಳ ಲಗ್ನ ಆಗುವ ಹಣೆ ಬರೋನು ಆ ಬ್ರಹ್ಮನ ಹಣೆ ಬರೆದಿರುವಾಗ ಯಾರಿಂದ ಏನು ಮಾಡಲು ಸಾಧ್ಯವಿಲ್ಲ. ನಿನ್ನನ್ನು ಜೀವಂತ ಇಡಲಾರೆ. ಹೇಳು, ನೀನು ಹುಟ್ಟಿದಾಗಲೇ ನಿನ್ನನ್ನು ಕೊಲ್ಲಲು ಕಳಿಸಿದ್ದೆ, ಹೇಗುವುದಿಲ್ಲ? ಎಲ್ಲವೂ ಶಿವನ ಮಾಯವಾಗಿದೆ. ಈಗ ನನ್ನನ್ನು ಹೊಡಿಬೇಡ ದೇವ, ಬಿಟ್ಟು ಬಿಡು. ಮೊದಲೇ ಹೇಳಿದ್ದೀನಿ, ನಿನ್ನನ್ನು ಕೊಲ್ಲುವುದು ನಿಶ್ಚಯ. ಇಡೀ ದೇವಲೋಕವೇ ಅಲ್ಲ, ನಾರಾಯಣನ ಮಗಳನ್ನು ಯಾರು ಒಯ್ದಾರೆಂದು ನನಗೆ ಅಪಮಾನವಾಗುವಂತೆ ಮಾಡಿದ್ಯಾ? ದೇವ, ಸಾಕು ಎಣ್ಣೆ ಹೊಡೆಯೋದು. ಪಾಪ ಬದುಕಲಿ, ಬಿಟ್ಟು ಬಿಡ್ರಿ ನಿಮ್ಮ ಮಗಳೊಂದಿಗೆ. ಇವನನ್ನು ಸೋಲು ರಾಕ್ಷಸ ತನಕ ಕರೆದುಕೊಂಡು ನಡೆಯರಿ, ಅಲ್ಲಿ ಇವನ ಸವ ಬೀಳಲಿ. ಗುರುದೇವ, ಹೌದು, ನಡೆಯರಿ. ಮೊದಲ ಇವನ ಏನೋ ನೋಡಬೇಕು ನಾನು. ದೇವ, ನಾನು ಸತ್ತರೆ ನಿನ್ನ ಮಗಳು ವಿಧವೆಯಾಗೋಳು ಮತ್ತು ಅವಳು ಸತ್ತು ಹೋಗೋಳು. ಚಿಂತೆ ಇಲ್ಲ, ಆದರೂ ನೀನು ಸಾಯಬೇಕು. ಆಗಲೇ ನಿಮ್ಮ ಇಷ್ಟವಿದ್ದರೆ ನೀವು ನನ್ನನ್ನು ಸೂಳು ರಕ್ಷಕ್ಕೆ ಹಾಕು, ತೊಂದರೆ ಆದರೆ ಏಕೆ? ನಡೆಯರಿ, ನಾನೇ ಹಾಕಿಕೊಳ್ಳುತ್ತೇನೆ. ಹಾಕವನು ನಾಳೆ ಹಾಕಿಕೊಂಡು ಕೆಳಗೆ ಜಿಗುತ್ತೇನೆ. ಹಾಕವನು ಕೈಯಲ್ಲಿ ಮೇಲಿನ ಟಂಗಿಗೆ ಹಾಕಿಕೊಂಡು ಕೆಳಗೆ ಜಿಗಿಯಬೇಕು. ಗುರುದೇವ, ಹಗ್ಗವನ್ನು ಆಗಲೇ ದೇವ ವೀರೇಶ ವೀರ, ನನಗೆ ಮೋಸ ಹಚ್ಕಿದೆಯಾ? ಇದೇ ಗಿಡದಲ್ಲಿ ನನ್ನ ಕುದುರೆನು ಕಟ್ಟಿ ನನ್ನ ಹತ್ತಿರ ಬಂದು ನನಗೆ ಮೋಸ ಹಚ್ಕಿದೆಯಾ? ಕೈಲಾಸನಾಥನಿಗೆ ನಮೋ ನಮಃ. ಆತ್ಮೀಯರಾದ ಬ್ರಹ್ಮ ವಿಷ್ಣು ದೇವರು ನನ್ನ ಕಡೆ ಬರಲು ಏನು ಕಾರಣ? ಏನಾದರೊಂದು ಕಾರಣ ಇರಬೇಕಲ್ಲ. ಏನು ಕಾರಣ ಬಂದಿರಿ ಹೇಳಿರಿ. ಭೂಲೋಕದಿಂದ ನಮಗೂ ವಾರ್ತೆಗಳು ಬರುತ್ತವೆ, ತಮಗೂ ಬಂದಿರಬೇಕಲ್ಲ. ಯಾವ ವಾರ್ತೆಗಳು? ಭೂಲೋಕದಲ್ಲಿ ಕೋಣಾಸುರ ಎಂಬ ದೈತ್ಯನು ನಮ್ಮೆಲ್ಲ ದೇವತೆಗಳ ಮೇಲೆ ಹಾಗೂ ಭೂದೇವಿ ಮೇಲೆ ಸಾಕಷ್ಟು ಅನ್ಯಾಯ ಮಾಡುತ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವೆಲ್ಲ ದೇವತೆಗಳು ಬಂದಿದ್ದೀವಿ ದೇವಾ. ಅದು ನನಗೂ ಗೊತ್ತು ಬಂಧುಗಳೇ. ಇನ್ನು ಕೆಲ ದಿನ ಹೀಗೆ ಬಿಟ್ಟರೆ ನಮ್ಮ ದೇವಲೋಕಕ್ಕೂ ಧಕ್ಕೆ ತರುತ್ತಾನೆ ಆ ದೈತ. ಅವನನ್ನು ಕೊಲ್ಲರು ಯಾರು ದೇವಾ? ಈಗ ಭೂಲೋಕದಲ್ಲಿ ಹುಟ್ಟಿದ ಬೀರೇಶ. ಆ ದೈತನ ಬಗ್ಗೆ ನನಗೂ ತುಂಬ ದುಃಖ ಆಗುತ್ತದೆ. ಅವನು ಮಾನವರಿಗೂ ದೇವತೆಗಳಿಗೂ ಕಷ್ಟ ಕೊಡದಲ್ಲದೆ ಯಜ್ಞ ಯಾಗಾದಿಗಳಿಗೆ ತೊಂದರೆ ತಂದಿದ್ದಾನಲ್ಲವೇ ದೇವ? ಹೌದು ದೇವಿ, ನಿನ್ನ ಮಾತು ಸತ್ಯವಿದೆ. ಅವನು ಕೂಡ ಸಾಮಾನ್ಯ ಸೂರನಲ್ಲ, ಅವನು ಕೂಡ ಮಾಯದಿಂದ ಜನಿಸಿದವನಲ್ಲವೇ? ಇವನ ಜೊತೆಯಾಗಿ ಹುಟ್ಟಿದವರಾದ ಜೋಗಾಸುರ, ಶಂಖಾಸುರ, ಬಂಕಾಸುರ, ಕೋಪಾಸುರ, ಕೋನಾಸುರ, ಕಣಪೇಶ್ವರ ಹಾಗೂ ವನದೇವತಿ ಇವರೆಲ್ಲರೂ ವೀರಭದ್ರ ಶಾಪದಿಂದ ಭೂಲೋಕದಲ್ಲಿ ದೈತ್ಯರಾಗಿ ಹುಟ್ಟಿದ್ದಾರೆ. ವೀರಭದ್ರನ ಶಾಪದಿಂದಾಗಿ ಹುಟ್ಟಿದವರನ್ನು ಕೊಲ್ಲುವವರು ಯಾರು ದೇವಾ? ಈಗ ಭೂಲೋಕದಲ್ಲಿ ಹುಟ್ಟಿದ ಬೀರೇಶನು ವೀರಭದ್ರನ ಅವತಾರವಿದೆ. ನಾರಾಯಣಿಗೆ ಹೇಗೆ 10 ಅವತಾರ ಉಂಟವೋ
ಹಾಗೆ ಈ ಬ್ರಹ್ಮನಿಂದ ವೀರಭದ್ರನಿಗೆ ಪ್ರಾರಂಭವಾಗಿ 10 ಅವತಾರ ಉಂಟು. ಈ ದೈತ್ಯನನ್ನು ಸಂಹಾರ ಮಾಡಲು ಬೀರೇಶನಿಗೆ ಆಯುಧ ಬೇಕಲ್ಲ ದೇವ, ಯಾವ ಆಯುಧ ಕೊಡುವುದು? ಶಂಕರ, ನನ್ನ ಚಕ್ರವನ್ನು ದಯಪಾಲಿಸುತ್ತೇನೆ, ಬೇಕಾದರೆ ಹೇಳಿರಿ. ಸಾಧ್ಯವಿಲ್ಲ. ಚಕ್ರದಿಂದ ಅವನ ಮರಣವಿಲ್ಲ. ಅವನ ಮರಣವಾಗಬೇಕಾದರೆ ಮರಗುಂದಿ ಹಳ್ಳದ ಬದಿಯಲ್ಲಿ ಕೋನಾಸುರ ದೈತನು ಜನರಿಗೆ ಬಹಳ ತೊಂದರೆ ತಂದಿದ್ದಾನೆ. ಬೇಗ ಆತನ ಮರ್ದನ ಮಾಡು. ಆತನ ಮರಣ ಆದಿತ್ಯವಾರ ಅಮಾವಾಸ್ಯೆ ದಿನ ಇದೆ. 3 ನದಿ ಕೂಡಿದಲ್ಲಿ 3 ಊರ ಸೀಮಿ ಕಲ್ಲಿನ ಮೇಲೆ ದಬೆಯಲ್ಲಿ ಪಂಚಡಂಗಿ ವಾಯುಗಂಗಾಳದ ಮೇಲೆ ಕಾಶಿಲಿಂಗ ಮಾಡಿದಾಗ ಅದರಿಂದ ಉತ್ಪತ್ತಿಯಾದ ಅಲಗದಿಂದ ಆ ದೈತನ ಮರಣವಿದೆ. ಅವನನ್ನು ಸಂಹಾರ ಮಾಡಿ ಎಂದು ಈಗಾಗಲೇ ಬೀರೇಶನಿಗೆ ಮತ್ತು ಅಕ್ಕಮ್ಮ ಮಾಯಮ್ಮರಿಗೆ ಮತ್ತು ಬಪ್ಪನನಿಗೆ ಬರೆದು ಈ ಸಂದೇಶವನ್ನು ಇಟ್ಟಿದ್ದೇನೆ. ಅಬ್ಬ, ಎಂತ ದೈತನೀತ! ಈ ಸಂದೇಶವನ್ನು ಬೀರೇಶನಿಗೆ ಮುಟ್ಟಿಸುವವರು ಯಾರು ದೇವಾ? ಇಂದು ಸಂಜೆ ಶ್ರೀರೇವಣ ಸಿದ್ಧರು ಬರುತ್ತಾರೆ. ಅವರ ಕೈಯಲ್ಲಿ ಈ ಸಂದೇಶವನ್ನು ತಲುಪಿಸಿ ಬಿಡ ಬ್ರಹ್ಮದೇವ. ನಾವಿನ್ನು ಹೋಗಿ ಬರುತ್ತೇವೆ. ಆಗಲಿ, ಹೋಗಿ ಬನ್ನಿರಿ.